ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ಸೆಕೆಂಡ್ ಪಿ ಯು ಸಿ ದವರಿಗೆ ಬಿಸ್ನೆಸ್ ಸ್ಟಡಿ ರಿಲೇಟೆಡ್ 8 ಮಾರ್ಕ್ಸ್ ಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಅಂಡ್ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಆ ಒಂದು ಕ್ವಶನ್ ಅದು ನಾನು ಪಾಯಿಂಟ್ಸ್ ಏನ್ ಮಾಡ್ತಾ ಇದ್ದೇನೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ 8 ಮಾರ್ಕ್ಸ್. ಸೊ ನಿರ್ವಹಣೆ ಗುಣಲಕ್ಷಣಗಳು ಅಂತ ಹೇಳಿ ಕಾನ್ಸೆಪ್ಟ್ ಅನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಿರ್ವಹಣೆ ಲಕ್ಷಣಗಳನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿರ್ವಹಣೆ ಅಂದ್ರೆ ಏನಂತ ಗೊತ್ತಾಗ್ಬೇಕು ನಮಗೆ. ಈಗ ಯಾವುದೇ ಒಂದು ವ್ಯವಹಾರ ಇರ್ಲಿ, ಸಂಸ್ಥೆ ಇರ್ಲಿ, ಅಥವಾ ರಾಜಕೀಯ ಇರ್ಬೋದು, ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇರ್ಬೋದು, ಪ್ರತಿಯೊಂದನ್ನು ನಾವು ಹೆಂಗ್ ನಡೆಸ್ತೇವೆ ಅನ್ನೋದ್ರ ಮೇಲೆ ಅಥವಾ ಹೆಂಗ್ ನಿರ್ವಹಿಸ್ತೇವೆ ಅನ್ನೋದ್ರ ಮೇಲೆ ಏನಾಗಿರ್ತದೆ ಅಂತಂದ್ರೆ ಅದರದ್ದು ಸಕ್ಸಸ್ ಫೇಲ್ಯೂರ್ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಯಾವುದೇ ಒಂದು ಸಂಘಟನೆ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ಅದ್ರಿಂದ ಏನಿರ್ಬೇಕು ಅಂದ್ರೆ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ನಿರ್ವಹಣೆ ಇರ್ಲೇಬೇಕು. ನಿರ್ವಹಣೆ ಅಂತಕ್ಕಂಥದ್ದು ಮೊದಲೊಂದು ಕೆಲಸ ಆಗಿತ್ತು, ಈಗ ಅದೊಂದು ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗ್ಯದ, ಅಂದ್ರೆ ಅದೊಂದು ವೃತ್ತಿ ಆಗ್ಯದ ಅಂತ ಹೇಳಿ. ಮೊದಲೇನಾಗ್ತಾ ಇತ್ತು, ನಾವೆಲ್ಲ ಕೆಲಸ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅನ್ನೋದು ಅಷ್ಟೇ ಇರ್ತದೆ, ಅಂದ್ರೆ ನಾವೇ ಮಾಡ್ಬೇಕಾಗಿತ್ತು. ಈಗೇನಾಗ್ಯದ ಅಂದ್ರ ಕೆಲಸ ಮಾಡೋದೊಂದು ಪ್ರೊಫೆಷನ್ ಆಗ್ಯದ. ಅಂದ್ರೆ ಕೆಲಸ ಬೇರೆಯವ್ರ ಕಡೆಯಿಂದ ಹೆಂಗ್ ತೆಕ್ಕೋಬೇಕಂದ್ರೆ ನಾವು ಯಾವುದೇ ಒಂದು ಸಂಸ್ಥೆ ತನ್ನದೇ ಆದಂತ ಗುರಿಗಳು ಇರ್ತಾವು. ಆ ಗುರಿಗಳನ್ನ ನಾವು ಸಾಧಿಸಬೇಕು ಅಂತಂದ್ರೆ ನಾವ್ ಅಲ್ಲಿ ಒಬ್ಬರೇ ಎಫರ್ಟ್ ಹಾಕಿದ್ರೆ ಸಾಕಾಗಲ್ಲ, ಅದೊಂದು ಟೀಮ್ ಎಫರ್ಟ್ ಅವಶ್ಯಕತೆ ಇರ್ತದೆ ನಮ್ಗೆ. ಅದಕ್ಕೆ ಎಲ್ಲರ ಕಡೆಯಿಂದ ನಾವ್ ಹೆಂಗ್ ಕೆಲಸ ತೆಕ್ಕೋಬೇಕು ಮತ್ತೆ ನಾವು ಅನ್ಕೊಂಡ್ ಗುರಿಯನ್ನ ಬೇರೆಯವ್ರ ಮುಖಾಂತರ ನಾವ್ ಹೆಂಗ್ ಸಾಧಿಸ್ಬೇಕು ಅಂತಕ್ಕಂಥದ್ದೇ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ನಾವು. ಆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದಕ್ಕೆ ಈಗ ಮನುಷ್ಯನಿಗೆ ಹೆಂಗ ಕೆಲವೊಂದಿಷ್ಟು ಗುಣಗಳು ಅಂತ ಇರ್ತಾವಲ್ಲ, ಅದೇ ಟೈಪ್ ನಿರ್ವಹಣೆ ಕೂಡ ತನ್ನದೇ ಆದಂತ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅವ. ಅವೇನೇನ್ ಗುಣಗಳು ಅಥವಾ ಗುಣಲಕ್ಷಣಗಳು ಅನ್ನೋದನ್ನ ನಾವು ಒನ್ ಬೈ ಒನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿರ್ವಹಣೆಯು ಗುರಿ ಪ್ರಧಾನ ಕಾರ್ಯವಾಗಿದೆ ಅಂತ. ಮ್ಯಾನೇಜ್ಮೆಂಟ್ ಇದೆ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಅಂತ. ಈಗ ಪ್ರತಿಯೊಬ್ಬೊಂದು ವ್ಯಕ್ತಿ ಲೈಫ್ ಒಳಗ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂತ ಒಂದು ಗುರಿ ಇದ್ದೇ ಇರ್ತದೆ. ನಾವು ಈಗ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ಲಕ್ ಹೋಗ್ಲತ್ತೀರಿ ಅಂತಂದ್ರ ನಾ ಈ ಸಬ್ಜೆಕ್ಟ್ ನ ಇಷ್ಟೇ ಮಾರ್ಕ್ಸ್ ತಗೋಬೇಕು, ಅಥವಾ ನಾವು ಟಫ್ ಪರ್ಸೆಂಟೇಜ್ ಅಂದ್ರೆ 100ಕ್ಕೆ 100 ತಗೋಬೇಕು ನಾನು, ಅಥವಾ 80ಗೆ 80 ತಗೋಬೇಕು, ಅಥವಾ ನಾನು ನಮ್ ಪೂರಾ ಕರ್ನಾಟಕಕ್ಕೆ ನಮ್ದೇನು ಅಂತಂದ್ರೆ ನಾ ಫಸ್ಟ್ ರ್ಯಾಂಕ್ ಬರ್ಬೇಕು. ಈ ಟೈಪ್ ನೀವೇನೋ ಒಂದು ಗುರಿ ಇಟ್ಕೊಂಡಿರ್ತೀರಿ. ಆ ಗುರಿಯನ್ನ ಸಾಧಿಸ್ಬೇಕು ಅಂತಂದ್ರೆ ನೀವು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿರಲ್ಲ. ಅಂದ್ರೆ ಏನೇನೋ ಎಫರ್ಟ್ ನೀವು ಟೈಮ್ ಟೇಬಲ್ ಹಾಕೊಂಡು ಓದೋದಿರ್ಬೋದು, ಅಥವಾ ಹಿಂದಿನ ಕ್ವಶನ್ ಪೇಪರ್ಸ್ ರೆಫರ್ ಮಾಡುವಂತದ್ದು ಇರ್ಬೋದು, ಅಥವಾ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಂಬಂತದ್ದು ಇರ್ಬೋದು. ಅಂದ್ರೆ ನೀವು ಗುರಿಯನ್ನ ತಲುಪೋ ಸಲುವಾಗಿ ಪ್ರಯತ್ನ ಮಾಡ್ತೀರಿ. ಅದಕ್ಕೆ ನೀವು ಈಗ ಒಂದು ಟೈಮ್ ಟೇಬಲ್ ಹಾಕೊಂಡ್ರಿ ಅಂದ್ರೆ ಅದನ್ನ ಒಂದಿನ ನೀವು ಫಾಲೋ ಮಾಡಿದ್ರೆ ಸಾಕಾಗಲ್ಲ, ಡೈಲಿ ಅದನ್ನ ಫಾಲೋ ಮಾಡ್ಕೊತಾ ಹೋಗ್ಬೇಕಾಯ್ತದ ನೀವು. ಹಂಗ ನೀವು ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಿದಾಗ ಮಾತ್ರ ನಾವು ಅನ್ಕೊಂಡಂತ ಗುರಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಐತಿ. ಈಗ ಬಹಳ ಸತಿ ಹೇಳ್ತಾರೆ ಇಂಡಿಯನ್ಸ್ ಆರ್ ದ ಗುಡ್ ಪ್ಲಾನರ್ಸ್ ಬಟ್ ದೇ ಆರ್ ವೆರಿ ವೀಕ್ ಇನ್ ಇಂಪ್ಲಿಮೆಂಟೇಶನ್ ಅಂತ. ಅಂದ್ರೆ ಇಂಡಿಯಾದವ್ರು ಬಹಳ ಚಂದ ಪ್ಲಾನ್ ಮಾಡ್ತೀವಿ ನಾವೆಲ್ಲ, ಬಟ್ ಇಂಪ್ಲಿಮೆಂಟ್ ಮಾಡೋದ್ರೊಳಗೆ ನಾವೇನಿದೆ ಅಂತಂದ್ರೆ ವೀಕ್ ಇದೆ ಅಂತ. ಅಂದ್ರೆ ನಾವು ಗುರಿ ಇಟ್ಕೋತಿಲ್ಲ ಅಂತಲ್ಲ. ಓಕೆ ಅಪ್ಪ, ನಾ ಏನ್ ಮಾಡ್ಬೇಕು 90 ಮೇಲೆ ಪರ್ಸೆಂಟೇಜ್ ಮಾಡ್ಬೇಕು ಅಂದ್ರೆ ಸೆಕೆಂಡ್ ಇಯರ್ ಅಂತ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ಕೊತಾನ, ಗುರಿ ಇಟ್ಕೋತಾನ, ಒಂದ್ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋತಾನ. ಮಾಡ್ಕೊಂಡ್ ಏನ್ ಮಾಡ್ತಾನ ಅಂದ್ರೆ ಅದನ್ನೇನು ಅಂದ್ರೆ ಜಸ್ಟ್ ಒಂದಿನ ಏನಂದ್ರೆ ಅಲಾರಾಮ್ ಇಟ್ಕೋತಾನ, ಹೇಳ್ತಾನ, ಓದ್ಲಕ್ ಸ್ಟಾರ್ಟ್ ಮಾಡ್ತಾನ. ನೆಕ್ಸ್ಟ್ ಡೇ ಏನು ಅಂತಂದ್ರ ಅಲಾರಾಮ್ ಅದ ಕೆಲಸ ಮಾಡ್ತದ. ಈಗ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿರ್ತಾನ, 5 ಗಂಟೆಗೆ ಅಲಾರಾಮ್ ಹೊಡಿತದ, ಹೇಳ್ತಾನ, ಎದ್ದೇನ್ ಮಾಡ್ತಾನ, ಯಾಕೋ ತೋಲು ಚಳಿ ಆಗ್ಲತ್ತದ, ಸ್ವಲ್ಪ ಹೊತ್ತು ಏನಂದ್ರ ಮಕೊಂಡ್ ಬಿಟ್ರ ಆಯ್ತು, ಮಲ್ಕೊಂಡ್ ಆಮೇಲೆ ಎದ್ದು ಓದಿದ್ರ ಆಯ್ತು ಅಂತ ಒಂದ್ 10 ನಿಮಿಷ ಮಕೊಂಬನ ಅಂತ ಅಲಾರಾಮ್ ಇಟ್ಟು ಮಲ್ಕೊಂತಾನ. ಎದ್ದಾಗ ಮತ್ತೆ 8 ಗಂಟೆ ಆಗಿರ್ತದ. ಅಂದ್ರ ನಾವೇನ್ ಮಾಡ್ತೀವಿ ಅಂತಂದ್ರ ಪ್ಲಾನ್ ಬಹಳ ಚೆನ್ನಾಗಿ ಪ್ರಿಪೇರ್ ಮಾಡ್ತೀವಿ, ಟೈಮ್ ಟೇಬಲ್ ಬಹಳ ಸೆಟ್ ಚೆನ್ನಾಗಿ ಮಾಡಿ ಇಟ್ಕೋತೀವಿ. ಬಟ್ ಅದನ್ನ ನಾವು ಸರಿಯಾಗಿ ಏನ್ ಮಾಡಲ್ಲ ಅಂದ್ರೆ ಫಾಲೋ ಮಾಡಲ್ಲ. ಅಂದ್ರೆ ನಾವು ಸಕ್ಸಸ್ ಆಗ್ಬೇಕು ಅಂತಂದ್ರ ಫಸ್ಟ್ ನಾವೇನ್ ಪ್ಲಾನ್ ಮಾಡಿರ್ತೀವಿ ಅದನ್ನ ನಾವು ಸರಿಯಾಗಿ ಏನ್ ಮಾಡ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂದ್ರ ಅದನ್ನ ನಾವು ಸರಿಯಾಗಿ ಪಾಲಿಸ್ಬೇಕು. ಹಂಗಿಲ್ಲಿ ಯಾವುದೇ ಒಂದು ಸಂಸ್ಥೆ ತನ್ನ ಗುರಿಗಳನ್ನ ಸಾಧಿಸ್ಬೇಕು ಅಂತಂದ್ರ ಅದನ್ನ ಮೊದಲು ಏನು ಅಂತಂದ್ರೆ ಗುರಿ ಪ್ರಧಾನ ಕಾರ್ಯ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಒಂದು ಗುರಿ ಇದ್ದಾಗ ಮಾತ್ರ ನಾವು ಅದನ್ನ ನಿರ್ವಹಣೆ ಮಾಡುವಂತ ಪ್ರಶ್ನೆ ಬರ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಿರ್ವಹಣೆ ಒಂದು ಗುರಿ ಪ್ರಧಾನವಾದಂತ ಕಾರ್ಯ ಅಂತ ಹೇಳ್ತೀವಿ. ಇನ್ನ ಕಮ್ ಟು ದ ಸೆಕೆಂಡ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನ್ ಹೇಳ್ತದೆ ಅಂದ್ರ ನಿರ್ವಹಣೆಯು ಸರ್ವ ವ್ಯಾಪಕವಾಗಿದೆ ಅಂತ ಹೇಳಿ. ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೇಸಿವ್ ಅಂತ ಹೇಳಿ. ಅಂದ್ರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಬರೀ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತ ವಿಷಯನ ಏನು ಅಂತಂದ್ರ ನೋ. ಅಂದ್ರೆ ನಾವು ಬಿಸ್ನೆಸ್ ಸ್ಟಡಿ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ, ಬಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅಥವಾ ನಿರ್ವಹಣೆ ಅಂತಕ್ಕಂಥದ್ದು ಕೇವಲ ವ್ಯವಹಾರ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳವ, ಆರ್ಥಿಕ ಕ್ಷೇತ್ರ ಅದ, ಸಾಮಾಜಿಕ ಕ್ಷೇತ್ರ ಅದ, ಆಮೇಲೆ ರಾಜಕೀಯ ಕ್ಷೇತ್ರ ಅದ, ಧಾರ್ಮಿಕ ಕ್ಷೇತ್ರ ಅದ. ಇವೆಲ್ಲಾ ಕ್ಷೇತ್ರದೊಳಗು ನಾವ್ ಏನ್ ಮಾಡ್ತೇವೆ ಅಂತಂದ್ರ ನಿರ್ವಹಣೆ ಅನ್ನೋದು ಬೇಕೇ ಬೇಕು ಅಂತ ಹೇಳಿ. ಹೆಂಗಪ್ಪ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದು ಹೆಂಗ್ ಅಪ್ಲೈ ಆಕೈತೆ ಅಂತ ಹೇಳಿ ನಮ್ ವ್ಯವಹಾರದಾಗ ಗೊತ್ತದ ನಿಮ್ಗ ಯಾವ ತರ ನಾವು ಪ್ಲಾನ್ ಮಾಡಿ ಏನು ಅಂತಂದ್ರೆ ಮ್ಯಾನೇಜ್ಮೆಂಟ್ ಅನ್ನು ನಡ್ಸ್ಕೊಂಡು ಹೋಗ್ಬೇಕಾಯ್ತದ ಅಂತ ಹೇಳಿ. ಇನ್ನ ಬೇರೆ ಬೇರೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈಗ MLA MPs ಗಳು ಇರ್ತಾರ, ಅವ್ರಿಗೆಲ್ಲ PA ಅಂತ ಇರ್ತಾರ. ಅವ್ರ ಏನ್ ಮಾಡ್ತಾರ, ಅವ್ರ ಇವತ್ತು ಯಾವ ಪ್ರೋಗ್ರಾಮ್ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು, ಅದನ್ನೆಲ್ಲ ಏನ್ ಮಾಡ್ತಾರ ಅಂತಂದ್ರ ಪ್ಲಾನ್ ಮಾಡಿ ಅದ್ರ ಪ್ರಕಾರ ಅವ್ರಿಗೇನು ಅಂತಂದ್ರ ಒಂದು ನಿರ್ವಹಣೆಯನ್ನ ಮಾಡಿಸ್ತಾರ ಅಂತ ಹೇಳ್ಬೋದು. ಈಗ ಅದೇ ತರ ಟೆಂಪಲ್ ಒಳಗಿರ್ಬೋದು, ಮಸ್ಜಿದ್ ಒಳಗಿರ್ಬೋದು, ಅಥವಾ ಯಾವ್ದೋ ಚರ್ಚ್ ಒಳಗಿರ್ಬೋದು, ಅಲ್ಲಿ ಒಂದು ಪ್ಲಾನಿಂಗ್ ಇರ್ತದೆ. ಈಗ ಮಾರ್ನಿಂಗ್ 7 ಗಂಟೆಗೆಲ್ಲ ಭಕ್ತರು ಬರ್ತಾರಪ್ಪ ಅಂತಂದ್ರ ಭಕ್ತರು ಬರೋಷ್ಟೊತ್ತಿಗೆ ದೇವ್ರಿಗೆಲ್ಲ ಅಭಿಷೇಕ ಮಾಡಿ, ದೇವ್ರಿಗೆ ಅಲಂಕಾರ ಮಾಡಿ, ಭಕ್ತರು ಬರೋಷ್ಟೊತ್ತಿಗೆ ದೇವರಿಗೆ ಸಿದ್ಧವಾಗಿಸ್ಬೇಕು. ಆ ಕೆಲಸನ ಅರ್ಚಕರು ಮಾಡ್ತಾರ.
ಅಂದ್ರೆ ಅವ್ರು ಬೆಳಗಿನ ಜಾವ ಜಲ್ದಿನೇ ಎದ್ದೇನು ಅಂತಂದ್ರೆ ಆ ಕೆಲಸಗಳನ್ನೆಲ್ಲ ಅವ್ರು ಡೈಲಿ ನಿರ್ವಹಿಸ್ಕೊಂಡು ಹೋಗ್ಬೇಕು. ಅಂದಾಗ ಮಾತ್ರ ಭಕ್ತರು ಬರೋ ಟೈಮಿಗೆ ದೇವ್ರನ್ನ ಎಲ್ಲಾ ಅಲಂಕಾರ ಮಾಡಿ ಭಕ್ತರಿಗೋಸ್ಕರ ದೇವ್ರ ಸಿದ್ಧವಾಗಿರೋ ರೀತಿ ಒಳಗೆ ಮಾಡ್ಲಕ್ ನಮ್ಗೆ ಸಾಧ್ಯ ಐತಿ. ಆ ಕಾರಣಕ್ಕೋಸ್ಕರ ನಮ್ಗೆ ಇಲ್ಲಿ ನಿರ್ವಹಣೆ ಅನ್ನೋದು ಬರೀ ಒಂದ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ, ಅದು ಬೇರೆ ಬೇರೆ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯ ಆಗುತ್ತೆ ಅನ್ನೋದಕ್ಕೆ ನಾವು ನಿರ್ವಹಣೆಯು ಸರ್ವ ವ್ಯಾಪಕವಾಗಿದೆ ಅಂತ ಹೇಳ್ತೀವಿ. ಇನ್ನ ಥರ್ಡ್ ಪಾಯಿಂಟ್, ನಿರ್ವಹಣೆಯು ವಿವಿಧ ಆಯಾಮಗಳನ್ನ ಹೊಂದಿದೆ ಅಂತ ಅದ. ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳಿ. ಅಂದ್ರೆ ನಿರ್ವಹಣೆ ಅಂತಕ್ಕಂಥದ್ದು ಬರೀ ಒಂದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿ ಬೇರೆ ಬೇರೆದಂತ ಒಂದು ಆಂಗಲ್ಸ್ ಅವ ಅಥವಾ ಡೈಮೆನ್ಷನ್ಸ್ ಅವ ಅಂತ ಹೇಳ್ತಾರೆ. ಮೊದಲನೇದೇನು ಅಂತಂದ್ರ ಕೆಲಸದ ನಿರ್ವಹಣೆ ಅಂತ. ಅಂದ್ರ ಇಲ್ಲಿ ಬರೀ ನಾವೇನು ಅಂತಂದ್ರ ನಿರ್ವಹಣೆ ಅಂತಂದ್ರೆ ಸುಮ್ಮನೆ ಯಾರೋ ಕೆಲಸ ಮಾಡ್ಲತ್ತಾರಪ್ಪ ನಾವ್ ನೋಡ್ಕೋತ ನಿಂದ್ರದು ಅಂತ ಅಲ್ಲ. ಕೆಲಸವನ್ನು ನಾವೇನ್ ಮಾಡ್ಬೇಕಂದ್ರೆ ನಿರ್ವಹಣೆ ಮಾಡ್ಬೇಕು. ಆ ಕೆಲಸ ನಾವ್ ಯಾವ ಟೈಮಿಗೆ ಮಾಡ್ಬೇಕು ಅನ್ಕೊಂಡಿದ್ವಿ, ಆ ಕೆಲಸ ನಾವು ಕರೆಕ್ಟ್ ಆಗಿ ಆಗ್ಲತ್ತದೋ ಇಲ್ಲೋ, ಅಥವಾ ನಾವ್ ಅನ್ಕೊಂಡಿದ್ ಪ್ರಕಾರ ಎಷ್ಟ್ ಆಗ್ಯದ ಎಷ್ಟ್ ಆಗಿಲ್ಲ ಅದನ್ನೆಲ್ಲ ನಾವ್ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಇನ್ನ ವ್ಯಕ್ತಿಗಳ ನಿರ್ವಹಣೆ ಅಂತ. ಈಗ ಒಂದ್ ಕೆಲಸ ಮಾಡೋ ಜಾಗದಾಗ ಅಂತಂದ್ಮೇಲೆ ವ್ಯಕ್ತಿಗಳು ಇರ್ತಾರ. ಆ ವ್ಯಕ್ತಿಗಳು ಅವ್ರ ಕೆಲಸ ಸರಿಯಾಗಿ ಮಾಡ್ಲತ್ತಾರ ಇಲ್ಲೋ, ಅವ್ರು ಸರಿಯಾದ ಟೈಮಿಗೆ ಬರತ್ತಾರೋ ಇಲ್ಲೋ, ಹೇಳಿದ ಕೆಲಸ ಅವ್ರು ಎಷ್ಟು ಸರಿಯಾಗಿ ಮಾಡ್ಲತ್ತಾರ ಅದ್ರ ಬಗ್ಗೆ ಕೂಡ ಏನು ಅಂತಂದ್ರ ಗಮನ ಹರಿಸ್ಬೇಕಾಯ್ತದ. ಅದು ಕೂಡ ವ್ಯಕ್ತಿಗಳ ನಿರ್ವಹಣೆ ಅಂತೇಳಿ. ಇನ್ನ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಅಂತಂದ್ರ ಒಂದು ಕೆಲಸದ ಜಾಗ ಅಂತಂದ್ರೆ ಅಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳು ಇದ್ದೇ ಇರ್ತಾವ. ಆ ಚಟುವಟಿಕೆಗಳು ಯಾವ ಅನ್ನೋದನ್ನ ತಿಳ್ಕೊಂಡು ಅವನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯೊಳಗೆ ಆಗೋ ರೀತಿಯೊಳಗೆ ನೋಡ್ಕೋಬೇಕು. ಆ ಒಂದ್ ಕಾರಣಕ್ಕೋಸ್ಕರ ಒಂದು ನಿರ್ವಹಣೆ ಅಂತ ಬಂದಾಗ ಅಲ್ಲಿ ಕೆಲಸವನ್ನ ನಾವು ನಿರ್ವಹಣೆ ಮಾಡ್ಬೇಕು, ವ್ಯಕ್ತಿಗಳ ನಿರ್ವಹಣೆ ಮಾಡ್ಬೇಕು, ಮತ್ತು ಕಾರ್ಯಚಟುವಟಿಕೆಗಳನ್ನ ನಿರ್ವಹಣೆ ಮಾಡ್ಬೇಕು ಅಂತ. ವಿ ಶುಡ್ ಮ್ಯಾನೇಜ್ ದ ವರ್ಕ್, ಪರ್ಸನ್ಸ್ ಅಂಡ್ ಆಲ್ಸೋ ಆಕ್ಟಿವಿಟೀಸ್ ಆರ್ ಆಪರೇಷನ್ಸ್ ಅಂತ ಹೇಳ್ತೇವೆ. ಇನ್ನು ಕಮ್ ಟು ದ ಫೋರ್ತ್ ಪಾಯಿಂಟ್, ನಾಲ್ಕನೇ ಒಂದು ಗುಣಲಕ್ಷಣ ಏನದ ಅಂದ್ರ ನಿರ್ವಹಣೆ ನಿರಂತರ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ. ಮ್ಯಾನೇಜ್ಮೆಂಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಅಂತ. ಅಂದ್ರೆ ನಿರ್ವಹಣೆ ಅಂತಕ್ಕಂಥದ್ದು ಇದು ಒಂದ್ ದಿನ ನಾವು ಮಾಡಿದ್ವಪ್ಪ ಮ್ಯಾನೇಜ್ ಅಂದ್ರೆ ಇಲ್ಲಿ ಮುಗಿತೇನೋ ಇಲ್ಲ. ಈಗ ನೋಡ್ರಿ ನಿಮ್ ಮನೆಯೊಳಗೆಲ್ಲ ಮಮ್ಮಿ ಎಲ್ಲ ಫುಡ್ ಪ್ರಿಪೇರ್ ಮಾಡ್ತಾರ ಅಂದ್ರೆ ಅವ್ರು ಡೈಲಿ ಪ್ಲಾನ್ ಮಾಡ್ಕೊಂತಿರ್ತಾರ. ಅವ್ರು ಡೈಲಿ ಒಂದೊಂದ್ ಪ್ಲಾನ್ ನಡೀತಾ ಇರ್ತಾವ. ಇವತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನ್ ಮಾಡ್ಲಿ, ಮಧ್ಯಾಹ್ನ ಅಡಿಗೆ ಏನ್ ಮಾಡ್ಲಿ, ರಾತ್ರಿ ಅಡಿಗೆ ಏನ್ ಮಾಡ್ಲಿ ಅಂತ ಹೇಳಿ, ಮತ್ ರಾತ್ರಿ ಅಡಿಗೆ ತಕ್ಷಣ ಮತ್ ನೆಕ್ಸ್ಟ್ ಡೇ ನಾಷ್ಟ ಏನ್ ಮಾಡ್ಲಿ ಅಂತ ಥಿಂಕ್ ಮಾಡ್ತಿರ್ತಾರ ಅವ್ರು. ಅಂದ್ರೆ ಪ್ಲಾನಿಂಗ್ ಅನ್ನೋದು ಕೂಡ ಡೈಲಿ ಪ್ರೊಸೆಸ್ ನಡೀತಾ ಇರ್ತದೆ. ಅದೇ ರೀತಿ ಅವ್ರು ಡೈಲಿ ಕೆಲಸ ಮಾಡ್ಲೇಬೇಕು. ಅದನ್ನ ಮಾರ್ನಿಂಗ್ ಒಂದ್ ಬ್ರೇಕ್ಫಾಸ್ಟ್ ಇರ್ಬೋದು, ಅಥವಾ ಊಟ ಇರ್ಬೋದು, ಮಧ್ಯಾಹ್ನಕ್ಕೆ ಊಟ, ರಾತ್ರಿ ಊಟ, ಇವೆಲ್ಲ ಪ್ರಿಪೇರ್ ಮಾಡ್ತಾನೆ ಇರ್ಬೇಕು ಅಂತ. ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ವರ್ಕಿಂಗ್ ಪ್ಲೇಸ್ ಅಂತ ಅಷ್ಟೇ ಅಲ್ಲ, ಮನೆಯೊಳಗೆ ಕೂಡ ಇರ್ತದೆ. ಅಂದ್ರೆ ನಾವು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ಲೇಬೇಕಾಗುತ್ತೆ. ಅಂತ ಸಂದರ್ಭದೊಳಗ ಅದೇನಾಗ್ತದೆ ಅಂದ್ರೆ ಬರೀ ಒಂದ್ ದಿನದ ಕೆಲಸ ಅಲ್ಲ, ದೈನಂದಿನವಾಗಿ ನಾವು ನಿರ್ವಹಿಸಬೇಕಾದಂತ ಕೆಲಸ ಅಂತ ಹೇಳಿ. ಈಗ ಪ್ರತಿದಿನ ನಾವು ಒಂದಿನ ಊಟ ಮಾಡಿದ್ರಪ್ಪ ಆಯ್ತು, ನಾಳೆ ಊಟ ಮಾಡೋದ್ರೆ ನಾಳೆಗೂ ಮಾಡ್ಬೇಕು, ಮತ್ ನಾಳೆಗೆ ಮಾಡ್ಬೇಕಂದ್ರೆ ನಾಳೆ ಪ್ರಿಪೇರ್ ಮಾಡ್ಲೇಬೇಕಲ್ಲ ನಾವು. ಅದೇ ರೀತಿ ಕೆಲಸದ ಜಾಗದೊಳಗ ಕೂಡ ಅಷ್ಟೇ, ಅದು ಬರೀ ಒಂದು ದಿನದ್ದು ನಿರ್ವಹಣೆ ಆಗಿರಲ್ಲ. ಅದನ್ನ ನಿರಂತರವಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ನಿರ್ವಹಿಸ್ಕೋತ ಹೋಗ್ಬೇಕಾಗುತ್ತ. ಈಗ ಫಸ್ಟ್ ನಾವ್ ಯಾವ್ದೇ ಕೆಲಸ ಮಾಡ್ಬೇಕಂದ್ರೆ ಪ್ಲಾನ್ ಮಾಡ್ತೀವಿ, ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಸೆಟ್ ಮಾಡ್ಕೋತೀವಿ. ಅದಕ್ಕೆ ಯಾರ್ಯಾರು ಕೆಲಸ ಮಾಡ್ಬೇಕಂತ ಅವ್ರಿಗೆ ಅಸೈನ್ ಮಾಡ್ತೀವಿ, ಅವ್ರು ಮಾಡ್ಲತ್ತಾರೋ ಇಲ್ಲ ಅಂತ ಹೇಳಿ ಅಬ್ಸರ್ವ್ ಮಾಡ್ತೀವಿ. ಮತ್ತು ಆ ಕೆಲಸ ಏನಾದ್ರು ಸರಿಯಾಗಿ ಮಾಡ್ಲತ್ತಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ, ಅಂದ್ರೆ ಕಂಟ್ರೋಲಿಂಗ್ ಮಾಡ್ತೀವಿ. ಇವೆಲ್ಲಾ ಕೆಲಸಗಳು ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಸಂಸ್ಥೆ ಒಳಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದೊಳಗೆ ಏನಾಗ್ತಾ ಇರ್ತಾವ, ನಡೀತಾನೆ ಇರ್ತಾವ. ಇದು ದೈನಂದಿನವಾಗಿ ನಡೀತಾ ಇರುವಂತ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ನಿರ್ವಹಣೆಯನ್ನು ನಾವು ಏನಂತ ಕರಿತೀವಿ, ನಿರಂತರ ಪ್ರಕ್ರಿಯೆ ಅಂತ ಕರಿತೀವಿ. ಇನ್ನು ಫಿಫ್ತ್ ಲಕ್ಷಣ ಯಾವ್ದು, ಐದನೇ ಒಂದು ಲಕ್ಷಣ ಯಾವ್ದಂದ್ರ ನಿರ್ವಹಣೆ ಒಂದು ಗುಂಪು ಚಟುವಟಿಕೆ ಆಗಿದೆ ಅಂತ ಹೇಳಿ. ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಅಂದ್ರೆ ನಿರ್ವಹಣೆ ಅಂತಕ್ಕಂಥದ್ದು ಇದು ಕೇವಲ ಒಬ್ಬ ವ್ಯಕ್ತಿ ಅಂತ ಅಷ್ಟೇ ಅಂತಲ್ಲ, ಎಲ್ಲರೂ ಸೇರ್ ಮಾಡಿದ್ರೆ ಯಾವುದೇ ಒಂದು ಗುರಿಯನ್ನು ನಮಗೆ ಸಾಧಿಸ್ಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿ. ನಾವು ಸಣ್ಣವರಿದ್ದಾಗೆಲ್ಲ ಒಂದು ಸ್ಟೋರಿ ಕೇಳಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ. ಅಂದ್ರೆ ಯುನಿಟಿ ಇಸ್ ದ ಸ್ಟ್ರೆಂತ್ ಅಂತ ಹೇಳಿ. ನಿಮ್ಗೆಲ್ಲಾ ಸ್ಟೋರಿ ನೆನಪಿರ್ತದೆ ಮೋಸ್ಟ್ ಪ್ರಾಬಬ್ಲಿ. ಆ ಸ್ಟೋರಿ ಪ್ರಕಾರ ಈಗ ಅವನು ಅಪ್ಪ ಏನ್ ಮಾಡ್ತಾನೆ, ಮಗು ಕರೆದ್ ಏನ್ ಮಾಡ್ತಾನೆ, ಒಂದ್ ಕಟ್ಗಿ ಕೊಡ್ತಾನೆ, ಇದನ್ನ ಮುರ್ದ ಹಾಕಪ್ಪ, ನಿಮ್ 3 ಮಕ್ಳು ಇರ್ತಾರ, ನೀವು ಮೋಸ್ಟ್ಲಿ ಸ್ಟೋರಿ ಕೇಳಿರ್ತೀರ ಅದನ್ನ. ಅವಾಗ ಅವ ಆರಾಮಾಗಿ ಮುರ್ದ ಹಾಕ್ತಾನ ಅದನ್ನ. ಓಕೆ, ಮತ್ 2 ಕಟ್ಗಿ ಏನ್ ಮಾಡ್ತಾನೆ, ಜಾಯಿಂಟ್ ಮಾಡಿ ಮತ್ ಇನ್ನೊಬ್ಬನ ಮಗನಿಗೆ ಕರೀತಾನ. ಅವ ಏನ್ ಮಾಡ್ತಾನ, ಸ್ವಲ್ಪ ಬಹಳ ಶಕ್ತಿ ಯೂಸ್ ಮಾಡಿ ಅದನ್ನ ಮುರ್ದ ಹಾಕ್ತಾನ. ಆಮೇಲೆ ಏನ್ ಮಾಡ್ತಾನ, ಒಂದು 5-6 ಕಟ್ಗಿ ಎಲ್ಲ ಏನ್ ಮಾಡ್ತಾನ, ಸೇರಿಸ್ತಾನ, ಕಟ್ಟಿ ಆಮೇಲೆ 3ನೇ ಮಗ ಕರೀತಾನ. ಕರೆದ್ ಏನ್ ಮಾಡ್ತಾನೆ, ಇದನ್ನ ಮುರ್ದ ಹಾಕು ಅಂತ ಹೇಳಿದಾಗ ಅವ ಎಷ್ಟೇ ಪ್ರಯತ್ನ ಪಟ್ಟಿರೋದು ಮುರಿಲಿಕ್ ಸಾಧ್ಯ ಆಗಲ್ಲ. ಯಾಕಂದ್ರ ಅಲ್ಲಿ ಬಹಳಷ್ಟು ಜಾಸ್ತಿ ಕಟ್ಟಿಗೆಗಳಿರೋದ್ರಿಂದ ಅವ್ನ್ ಎಷ್ಟೇ ಎನರ್ಜಿ ಹಾಕಿದ್ರು ಮುರಿಲಕ್ ಸಾಧ್ಯ ಆಗಲ್ಲ. ಅವಾಗ ಏನ್ ಮಾಡ್ತಾನ, ಅಪ್ಪ ಹೇಳ್ತಾನವ, ಇಲ್ಲ ಅಪ್ಪ ನಂಗೆ ಸಾಧ್ಯ ಆಗ್ತಾ ಇಲ್ಲ ಮುರಿಲಕ್ ಅಂತ ಹೇಳಿ. ಅವಾಗ ಅಪ್ಪ ಹೇಳ್ತಾನೆ, 3 ಜನ ಸೇರಿ ಅದನ್ನೇನ್ ಮಾಡ್ರಿ ಮುರಿರಿ ಅಂತ ಅಂದಾಗ 3 ಜನ ಅವ್ರ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅದನ್ನೇನ್ ಮಾಡ್ತಾರ, ಮುರಿದ ಹಾಕ್ತಾರ. ಅವಾಗ ಅಪ್ಪ ಹೇಳ್ತಾನ, ನೋಡ್ರಿ ಒಗ್ಗಟ್ಟಿನೊಳಗ್ ಬಲ ಅದ ಅಂತ ಹೇಳಿ. ಅಂದ್ರ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಾವ್ ಏನ್ ಅನ್ಕೊಂತೇವ್ ಅದನ್ನ ಸಾಧಿಸ್ಲಾಕ್ ಆಯ್ತದ, ಬರೀ ಒಬ್ಬರಿಂದಾನೇ ಎಲ್ಲಾ ಸಾಧ್ಯ ಆಗಲ್ದು ಅಂತ ಹೇಳಿ. ಅಂದ್ರೆ ನಿರ್ವಹಣೆ ಅನ್ನೋದು ಒಬ್ರು ಮ್ಯಾನೇಜರ್ ಅಷ್ಟೇ ಎಫಿಷಿಯಂಟ್ ಆಗಿದ್ರೆ ಸಾಲದು, ಆ ಒಂದ್ ಇಡೀ ಟೀಮ್ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಎಫಿಷಿಯಂಟ್ ಆಗಿ ಕೆಲಸ ಮಾಡೋ ರೀತಿಯೊಳಗೆ ಮಾಡ್ಬೇಕು. ಹಿಂಗಾಗಿ ನಿರ್ವಹಣೆಯನ್ನ ನಾವ್ ಏನಂತ ಕರಿತೇವೆ ಅಂತಂದ್ರ ಅದೊಂದು ಗುಂಪು ಚಟುವಟಿಕೆ ಅಂತ ಕರಿತೇವೆ. ಅಂದ್ರೆ ಇದು ಒಬ್ಬರೇ ಮಾಡುವಂತದ್ದಲ್ಲ, ಅಲ್ಲೆಲ್ಲ ಒಂದು ಟೀಮ್ ಎಫರ್ಟ್ ಇರ್ಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಟೀಮ್ ಎಫರ್ಟ್ ಸಕ್ಸಸ್ಫುಲ್ ಆಗ್ಲಕ್ ಸಾಧ್ಯತೆ ಐತಿ. ಆ ಒಂದ್ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಇಸ್ ಕನ್ಸಿಡರ್ಡ್ ಆಸ್ ಎನ್
ಗ್ರೂಪ್ ಆಕ್ಟಿವಿಟಿ, ಅದಕ್ಕೊಂದು ಗುಂಪು ಚಟುವಟಿಕೆ ಅಂತ ಕರಿತೀವಿ ನಾವು. ಇನ್ನ 6ನೇ ಪಾಯಿಂಟ್ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ ಅಂತ ಹೇಳಿ. ಮ್ಯಾನೇಜ್ಮೆಂಟ್ ಇಸ್ ಎ ಡೈನಾಮಿಕ್ ಫಂಕ್ಷನ್ ಅಂತ ಕರಿತೀವಿ. ಏನ್ ಚಲನಶೀಲ ಅಂದ್ರೆ ಏನು ಅಂತಂದ್ರ ನಿರ್ವಹಣೆ ಅಂತಕ್ಕಂಥದ್ದು ಒಂದ್ ರೀತಿ ಕಾನ್ಸ್ಟೆಂಟ್ ಆಗಿರಲ್ಲ. ಈಗ ನೋಡ್ರಿ, ಒಂದ್ ಕಡೆ ನೀರ್ ನಿಂತಿರ್ತದ ಅಂತ ಇಟ್ಕೋರಿ, ನೀರ್ ನಿಂತಿದ್ ನೀರ್ ಬಹಳ ಬೇಗ ಪಲ್ಯೂಟ್ ಆಯ್ತದ ಅಂದ್ರೆ ಬಹಳ ಬೇಗ ಏನಾಗೈತೆ ಅಂದ್ರ ಮಾಲಿನ್ಯ ಆಗ್ಬಿಡ್ತದೆ. ಬಟ್ ಹರಿಯುವಂತ ನದಿಗಳು ಮಾಲಿನ್ಯ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನೀರ್ ಹರಿತಾ ಇರ್ತದೆ, ಅದು ಮತ್ ಗಲೀಜ್ ನೀರ್ ಮುಂದೆ ಹೋಗ್ತಾ ಇರ್ತದೆ, ಹೊಸ ನೀರು ಬರ್ತಾ ಇರ್ತದೆ ಅಂತ. ಹಂಗಿಲ್ಲಿ ನಿರ್ವಹಣೆ ಅಂತಕ್ಕಂಥದ್ದು ಏನು ಅಂತಂದ್ರೆ ಬಹಳಷ್ಟು ಡೈನಾಮಿಕ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ಅದು ಎಲ್ಲಾ ಸಂದರ್ಭಗಳಲ್ಲಿ ಒಂದೇ ರೀತಿಯಾಗಿರಲ್ಲ. ಈಗ ಒಬ್ಬೊಬ್ಬರನ್ನ ಎಂಪ್ಲಾಯ್ಸ್ ಒಂದೊಂದ್ ರೀತಿ ಒಳಗಿರ್ತಾರೆ. ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಪರ್ಸನ್ ಆ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡೋ ಟೈಮ್ನಾಗ ಯಾರಿಗ್ ನಾಜುಕಾಗಿ ಹೇಳಿದ್ರೆ ತಿಳಿಸಿದ್ರೆ ಅವ್ರಿಗೆ ನಾಜುಕಾಗಿ ಹೇಳಿ ಆ ಕೆಲಸ ಮಾಡಿಸ್ಬೇಕು. ಯಾರಿಗೆ ವಾರ್ನ್ ಮಾಡಿ ಹೇಳಿದ್ರೆ ಆ ಕೆಲಸ ಆಕೈತೆ ಅವ್ರಿಗೆ ವಾರ್ನೆ ಮಾಡ್ಬೇಕಾಯ್ತದ. ಯಾರಿಗೆ ಏನು ಅಂತಂದ್ರ ಅವ್ನ ಆಕ್ಷನ್ ತಗೊಂಡ್ರೆ ಮಾತ್ರ ಅವ ಸರಿ ಹೋಗ್ತಾನೆ ಎಂಪ್ಲಾಯ್ ಅಂತಂದ್ರೆ ಅವ್ನ ಮೇಲೆ ಆಕ್ಷನ್ ತಗೊಳ್ಳೇಬೇಕಾಯ್ತದ ನಾವ್ ಅಂತ. ಬಹಳ ಸಂದರ್ಭಗಳಲ್ಲಿ ಎಂಪ್ಲಾಯ್ಸ್ ಅಂತಾರ ಅವ್ರಿಗೊಂಥರ ಮಾಡ್ತಾರ ನಮ್ಗೊಂಥರ ಮಾಡ್ತಾರ ಅಂತ ಹೇಳಿ. ಬಟ್ ಇಲ್ಲಿ ಯಾರಿಗ್ ಹೆಂಗ್ ಮಾಡಿದ್ರೆ ಎಲ್ಲಿ ಹೋಗಿ ಮುಡ್ತದ ಅಂತ ಹೇಳಿ ಮ್ಯಾನೇಜರಿಗೆ ಗೊತ್ತಿರ್ತದೆ. ಅದ್ರ ಪ್ರಕಾರ ಮ್ಯಾನೇಜರ್ ಒಬ್ಬೊಬ್ಬರಿಗೆ ಒಂದೊಂದ್ ವಿಧಾನಗಳನ್ನ ಏನ್ ಮಾಡ್ತಾನೆ ಫಾಲೋ ಮಾಡ್ತಾನ ಅಂತ ಹೇಳ್ಬೋದು. ಅಂದ್ರೆ ಡೈನಾಮಿಕ್ ಫಂಕ್ಷನ್ ಇನ್ ದ ಸೆನ್ಸ್ ಚಲನಶೀಲ ಪರಿಸರ ಅಂದ್ರೆ ಏನು ಅಂದ್ರ ನಿರ್ವಹಣೆ ಮಾಡೋ ಟೈಮ್ನಾಗ ಎಲ್ಲಾ ಸಂದರ್ಭದಲ್ಲಿ ಒಂದೇ ತರ ಇರಲ್ಲ. ಈಗ ನೋಡಿ, ಡಾಕ್ಟರ್ ಬಲ್ಲಿ ಏನು ಅಂತಂದ್ರ ಜನರಲ್ ಡಾಕ್ಟರ್ ಬಲ್ಲಿ, ಜನರಲ್ ಮೆಡಿಸಿನ್ ಇರುವಂತ ಡಾಕ್ಟರ್ ಬಲ್ಲಿ ಹೋದಾಗ ಒಬ್ರಿಗೆ ಸರ್ದಿ ಇರ್ತದೆ, ಸರ್ದಿ ಬಂದವ್ರಿಗೆ ಸರ್ದಿ ಟ್ಯಾಬ್ಲೆಟ್ ಬರೀತಾರ ಅವರು, ಜ್ವರ ಬಂದವ್ರಿಗೆ ಜ್ವರ ಟ್ಯಾಬ್ಲೆಟ್ ಬರೀತಾರ, ಮತ್ತೇನೋ ಬೇರೆ ಪ್ರಾಬ್ಲಮ್ ಇದ್ರೆ ಅದಕ್ಕೆ ರಿಲೇಟೆಡ್ ಇರುವಂತದ್ದು ಬರೀತಾರೆ. ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್ ಕೊಡಲ್ಲ ಅವರು. ಅಂದ್ರೆ ಪೇಷಂಟ್ಸ್ ಏನ್ ಸಮಸ್ಯೆ ಇರ್ತದೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಈಗ ಹಂಗೆ ಮಾಡ್ಬೇಕು. ಮ್ಯಾನೇಜ್ಮೆಂಟ್ ಅಂದ್ರ ಯಾರಿಗ್ ಹೆಂಗ ಮಾಡಿದ್ರೆ ನಮ್ ಕೆಲಸ ಅವ್ರ ಕಡೆಯಿಂದ ತೆಕ್ಕೊಳಕ್ ಆಯ್ತದ ಅಂತ ಇಟ್ಕೊಂಡು ಅದೇ ರೀತಿ ಒಳಗ ಅವ್ರ ಹತ್ರ ನಾವ್ ಏನ್ ಮಾಡ್ಬೇಕಂದ್ರ ಕೆಲಸ ತೆಕ್ಕೋಬೇಕು. ಮತ್ತೆ ಯಾವ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡಿದ್ರೆ ಅದು ಹ್ಯಾಂಡಲ್ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರನೇ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತ. ಎಲ್ಲಾ ಸಂದರ್ಭದೊಳಗು ನಾವು ಸಿಟ್ಟಿಂದಾನೆ ಕೆಲಸ ಮಾಡ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಎಲ್ಲಾ ಸಂದರ್ಭದೊಳಗು ಫ್ರೀಡಮ್ ಕೊಟ್ರು ಸಾಧ್ಯತೆ ಇಲ್ಲ. ಕೆಲವೊಂದ್ಸತಿ ಫ್ರೀಡಮ್ ಕೊಟ್ಟು ಕೆಲಸ ತೆಕೊಂಬದ್ವಿ ಬುದ್ಧಿವಂತಿಕೆನೇ ಅದ. ಕೆಲವೊಂದ್ಸತಿ ಸಿಟ್ ಮಾಡಿದ್ರೂ ಕೆಲಸ ಆಗ್ತಾವ. ಕೆಲವೊಂದ್ಸತಿ ಆಕ್ಷನ್ ತಗೊಂಡ್ರ ಎಂಪ್ಲಾಯೀಸ್ ಬದಲಾಗ್ತಾರ. ಈ ರೀತಿ ಸಂದರ್ಭಕ್ಕೆ ತಕ್ಕಂಗ್ ನಾವ್ ಏನ್ ಮಾಡ್ಬೇಕಾಗತ್ತ ಅಂತಂದ್ರ ನಿರ್ವಹಣೆನ ನಡೆಸ್ಕೊಂಡ್ ಹೋಗ್ಬೇಕಾಗತ್ತ. ಆ ಕಾರಣಕ್ಕ ಇದಕ್ ನಾವು ಚಲನಶೀಲ ಕಾರ್ಯ ಅಂತ ಕರಿತೀವಿ. ಅಂದ್ರೆ ಸಂದರ್ಭಕ್ಕೆ ತಕ್ಕಂಗ್ ನಾವ್ ಏನ್ ಮಾಡ್ಬೇಕಂದ್ರೆ ನಿರ್ವಹಣಾ ವಿಧಾನಗಳನ್ನ ಅನುಸರಿಸಬೇಕು ಅಂತ ಹೇಳುವಂಥದ್ದು. ಇನ್ನು ಲಾಸ್ಟ್ ಪಾಯಿಂಟ್, ನಿರ್ವಹಣೆಯ ಅಗೋಚರ ಶಕ್ತಿಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಹೇಳ್ತಾರೆ. ಇನ್ನು ಅಗೋಚರ ಶಕ್ತಿ ಅಂತಂದ್ರ, ಅಗೋಚರ ಅಂತಂದ್ರ ಗೋಚರ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅಗೋಚರ ಅಂದ್ರ ಕಣ್ಣಿಗೆ ಕಾಣಿಸದೇ ಇರುವಂತದ್ದು ಅಂತ ಹೇಳಿ. ಈಗ ನೋಡಿ, ನಾವು ಡಾಕ್ಟರ್ ಬಲ್ ಹೋಗಿ ಏನ್ ಮಾಡ್ತೀವಿ ಅಂತಂದ್ರೆ ಟ್ರೀಟ್ಮೆಂಟ್ ತಗೋತೀವಿ. ಅವ್ರು ನಮ್ಗೇನೋ ಟ್ಯಾಬ್ಲೆಟ್ ಬರ್ಕೊಡ್ತಾರ, ಅದು ಟ್ಯಾಬ್ಲೆಟ್ ನಮ್ ಕಣ್ಣಿಗೆ ಕಾಣಿಸ್ತಾವ. ಬಟ್ ಅದು ನಮ್ ದೇಹದೊಳಗೆ ಹೋದ್ಮೇಲೆ ಅದು ಏನ್ ಕೆಲಸ ಮಾಡ್ಲತ್ತದ ನಮ್ ಕಣ್ಣಿಗೆ ಕಾಣಲ್ಲ. ಬಟ್ ನಮಗ್ ಹುಷಾರಾಯ್ತು ಅಂದ್ರೆ ಅದು ಸೇವೆ ಕೂಡ ಒಂದು ಅಗೋಚರನ ಅಂತ ಹೇಳ್ಬೋದು ನಾವೇ. ಹಂಗೆ ನಿರ್ವಹಣೆ ಅಂತಕ್ಕಂಥದ್ದು ಏನು ಅಂತಂದ್ರೆ ಅವ್ರು ಹೆಂಗ್ ಮಾಡ್ಲತ್ತಾರ ಅಂತ ನಮಗ್ ಕಣ್ಣಿಗೆ ಕಾಣ್ತದ. ಬಟ್ ಅದರಿಂದ ಏನ್ ಎಫೆಕ್ಟ್ ಆಯ್ತದ ನಮ್ಗೆ ಕಣ್ಣಿಗೆ ಕಾಣಿಸ್ತದೆ. ಆ ಒಂದ್ ಕಾರಣಕ್ಕೋಸ್ಕರ ಏನಂದ್ರೆ ಅದ್ರದ್ದು ಇರುವಿಕೆಯನ್ನು ನಾವೇನ್ ಮಾಡ್ಬೋದು ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಮ್ಯಾನೇಜ್ಮೆಂಟ್ ನಾವು ಕಣ್ಣಿಂದ ನೋಡ್ಲಕ್ ಆಗಲ್ಲ. ಇವ್ರು ಹಿಂಗೆ ಮ್ಯಾನೇಜ್ಮೆಂಟ್ ಮಾಡ್ಲತ್ತಾರಪ್ಪ ಅಂತ ಹೇಳ್ಬೋದು ನಾವ್ ಅಷ್ಟೇ. ಬಟ್ ಅದ್ ನಾವ್ ಕಣ್ಣಿಂದ ಕಾಣ್ಲಕ್ ಆಗಲ್ದು ಅಂತ ಅಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವ್ ಅಷ್ಟೇ. ಆ ಕಾರಣಕ್ಕೋಸ್ಕರ ಏನೇನಂತ ಕರಿತೀವಿ ನಾವು ನಿರ್ವಹಣೆಯು ಅಗೋಚರ ಶಕ್ತಿಯಾಗಿದೆ ಅಂತ ಹೇಳ್ಬೋದು. ಈ ರೀತಿ ಏನು ಅಂತಂದ್ರೆ ಟೋಟಲ್ 7 ಪಾಯಿಂಟ್ಸ್ 8 ಮಾರ್ಕ್ಸ್ ಬರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ 8 ಅಂಕ ಕೇಳಿದ್ರು ಅಂದ್ರೆ ನೀವು ಈ 7 ಪಾಯಿಂಟ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಿ ಅದ್ರ ಜೊತೆ ಕೆಳಗೆ ಉಪಸಂಹಾರ ಬರಿಬೇಕು ಅಂತ ಹೇಳಿ. ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಅಂತ ಕರಿತೀವಿ. ಹೆಂಗ್ ಬರಿಬೇಕಪ್ಪ ಉಪಸಂಹಾರ ಅಂತ ಅನ್ನೋ ಪ್ರಶ್ನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಗೊಂದಲ ಇರ್ತದ. ಏನ್ ಬರಿಬಹುದು ನೀವು ಅಂತಂದ್ರ, ಈ ಮೇಲೆ ವಿವರಿಸಿದ ಎಲ್ಲ ಅಂಶಗಳಿಂದ ನಾವು ತಿಳಿದುಕೊಳ್ಳುವುದರೆಂದರೆ ನಿರ್ವಹಣೆಯು ಈ ಅಂಶಗಳನ್ನ ಅಂದ್ರೆ ಪರಿಗಣನೆ ಮಾಡಿದಾಗ ನಾವು ಸಂಸ್ಥೆಯ ಗುರಿಗಳನ್ನ ಸಾಧಿಸ್ಲಕ್ಕ ಎಲ್ಲಾ ರೀತಿಯಾದಂತ ಒಂದು ಚಟುವಟಿಕೆಗಳನ್ನ ನಾವ್ ಏನ್ ಮಾಡ್ಬೇಕಾಗತ್ತ ಅನುಸರಿಸಬೇಕಾಗತ್ತ. ಗುಂಪು ಚಟುವಟಿಕೆ ಇರ್ಬೋದು, ಆಮೇಲೆ ಅದು ಏನು ಅಂತಂದ್ರೆ ಚಲನಶೀಲವಾಗಿ ಕಾರ್ಯ ಮಾಡ್ತಕ್ಕಂಥದ್ದು, ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಅದನ್ನ ಹೆಂಗ್ ಅಪ್ಲೈ ಮಾಡ್ಬೇಕು ಅದೇ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿ ಒಂದಿಷ್ಟು ಇವೆಲ್ಲಾ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿ ಲಾಸ್ಟ್ ನಿಮ್ಮದೇ ಆದಂತ ಒಂದು ರೀತಿ ಒಳಗ ಒಂದು 300 ಸೆಂಟೆನ್ಸ್ ಒಳಗೆ ನೀವು ಬರದ್ರಿ ಅಂತಂದ್ರೆ ಸೊ ಡೆಫಿನೆಟ್ಲಿ ವಿಲ್ ಗೆಟ್ 8 ಮಾರ್ಕ್ಸ್. 8ಕ್ಕೆ 8 ಅಂಕವನ್ನ ನೀವೇನ್ ಮಾಡ್ತೀರಿ ಅಂದ್ರೆ ಪಡಿತೀರಿ. ಇದು 7 ಪಾಯಿಂಟ್ಸ್ ನಿಮ್ಗೆ ಎಲ್ಲರಿಗೆ ಅರ್ಥ ಆಗಿದಾವ ಅನ್ಕೊಂತೀನಿ. ಇನ್ ಕೇಸ್ ಈ ಪ್ರಶ್ನೆ ಏನಾದ್ರು ಬಂತು ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು, ನಿಮ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.